ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಿಮಗೆಲ್ಲ ಗೊತ್ತು, ಮಹಿಳೆಯರು ಫಿಟ್ ಆಗಿರಬೇಕು ಅಂತ ಅನ್ಕೊಳ್ತಾರೆ. ಆದರೆ ಸಾಮಾನ್ಯವಾಗಿ ಅವರಿಗೆ ಸಾಧ್ಯ ಆಗಿರೋದಿಲ್ಲ. ಒಂದಪ್ಪ ಅಂದರೆ ವರ್ಕಿಂಗ್ ವಿಮೆನ್ಸ್ಗೆ ಸ್ಟ್ರೆಸ್ ಅನ್ನೋದು ಕಾಡ್ತಾ ಇರುತ್ತೆ, ಅವರಿಗೆ ಪುರ್ಸೋತಿರೋದಿಲ್ಲ. ಆದರೆ ಗೃಹಿಣಿಯರಿಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಆದರೆ ನಾವು ಫಿಟ್ನೆಸ್ ಕುರಿತಂತೆ ವಿಶೇಷವಾದ ಮಾಹಿತಿ ತೆಗೆದುಕೊಂಡು ಬಂದಿದ್ದೀವಿ. ಕಾವ್ಯ ಫಿಟ್ನೆಸ್ ಎಕ್ಸ್ಪರ್ಟ್ ಈ ಬಗ್ಗೆ ವಿಶೇಷವಾದ ಮಾಹಿತಿ ನಿಮಗೋಸ್ಕರ ತೆಗೆದುಕೊಂಡು ಬಂದಿದ್ದಾರೆ. ಏನು ಅಂತ ನೋಡ್ಕೊಂಡು ಬನ್ನಿ. ಸಿಂಪಲ್ ವರ್ಕೌಟ್ಸ್ ಕವರಿಂಗ್ ಓವರ್ ಬಾಡಿ ವರ್ಕೌಟ್, ಓವರ್ ಬಾಡಿ ಮಸಲ್ ಗ್ರೂಪ್ಸ್ನ ಕವರ್ ಮಾಡ್ತಿದ್ದೀವಿ. ಸ್ಟಾರ್ಟಿಂಗ್ ಫ್ರಮ್ ಯೋರ್ ಟ್ರೈಸೆಪ್ಸ್, ಯೋರ್ ಬೈಸೆಪ್, ನೆಕ್, ಚೆಸ್ಟ್, ಆಮೇಲೆ ಶೋಲ್ಡರ್ಸ್, abdominal regions, hips, quadriceps, calf muscles, entire body. Iga we're going to start off with the glute muscles. Glute muscle andre butt muscle. Matte we're going to start off with a squat which is going to work your legs. So legs will be shoulder distance apart. Push your hips back. Idana warm up agi start ಮಾಡಬಹುದು. Keep your back straight. 10 to 15 counts. ಸೇಫ್ಟಿ ಪ್ರಿಕಾಷನರಿ ಮೆಷರ್ಸ್ ತಗೋಬೇಕಂದ್ರೆ ಸ್ಕ್ವಾಟ್ ಮಾಡಬೇಕಾದ್ರೆ ನ್ಯಾಪ್ಕ ಇಟ್ಕೊಳ್ಳಿ, ಮಂಡಿ ಟೋನ ಕ್ರಾಸ್ ಮಾಡಬಾರ್ದು. ಸೊ ಈ ಆ್ಯಂಗಲಲ್ಲಿ ತೋರಿಸ್ತೀನಿ. ಪುಷ್ ಯೋರ್ ಹಿಪ್ಸ್ ಬ್ಯಾಕ್, ದ ನೀ ಶುಡ್ ಬಿ ಇನ್ ಲೈನ್ ವಿತ್ ಯೋರ್ ಟೋ. ನೆಕ್ಸ್ಟ್ ವರ್ಕೌಟ್ ಹ್ಯಾಮ್ಸ್ಟ್ರಿಂಗ್ ಅಂದರೆ ಲೆಗ್ಸಿನ ಹಿಂದೆ ಭಾಗ. ಓಕೆ, so we're going to perform a lunge gain ಮಾಡಬೇಕು. we put the right leg forward, back straight, chest lifted. one foot ನ ಹಿಂದೆ ಇರೋ foot ನ heel lifted ಆಗಿರುತ್ತೆ. ಈಗ we're going to bend and raise up, bend and raise up. again 10 to 15 counts, 2 sets. it is going to tone your hamstring muscles, your calf muscles, absolutely. 5 counts ಆದ ತಕ್ಷಣ you can change your leg. ಈಗ the other leg is going to be working all the way down. ಕಾಮನ್ ಮಿಸ್ಟೇಕ್ ಇದನ್ನು ಮಾಡಬೇಕಾದ್ರೆ ಕ್ಲೈಂಟ್ಸ್ ಮಾಡೋದೇನು ಅಂದರೆ ಒಂದು ಲೆಗ್ನ ಇನ್ನೊಂದು ಲೆಗ್ ಹಿಂದೆ ಇಟ್ಟು ಮಾಡ್ತಾರೆ. ಈ ಲೆಗ್ನ ಈ ಕಡೆ ಇಡಬೇಕು, ಎರಡು ಸೆಪ್ರೇಟ್ ಲೈನ್ಸಲ್ಲಿ ಇರಬೇಕು. ಆಮೇಲೆ ಈ ಹೀಲ್ ಇಟ್ ಶುಡ್ ಆಲ್ವೇಸ್ ಬಿ ಲಿಫ್ಟೆಡ್. ಫ್ಲೆಕ್ಸಿಬಿಲಿಟಿ ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಫಿಟ್ನೆಸ್. ಅದನ್ನು ಹ್ಯಾಕ್ ಕವರ್ ಮಾಡೋದು ಅಂತ ನೋಡೋಣ. ಬೇಸಿಕ್ ಫ್ಲೆಕ್ಸಿಬಿಲಿಟಿ ವರ್ಕೌಟ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಬಟರ್ಫ್ಲೈ ಇಲ್ಲಿರೋ ಸ್ಟಿಫ್ನೆಸ್ನ ಇನ್ನರ್ ಥೈಸ್ ಮತ್ತು ಔಟರ್ ಥೈಸ್ ರಿಲೀಸ್ ಮಾಡುತ್ತೆ. ಎಲ್ಬೋಸಿಂದ ಸ್ಲೈಟ್ಲಿ ಪುಷ್ ಮಾಡಿ ಆಮೇಲೆ ಫ್ಲಾಪ್ ಮಾಡಿ. ದಿಸ್ ಇಸ್ ಕಾಲ್ಡ್ ಅ ಬಟರ್ಫ್ಲೈ. ಇದನ್ನು ನೀವು ಯಾವಾಗ ಬೇಕಾದ್ರೂ ದಿನ ಮನೇಲಿ ಕೆಲಸ ಮುಗಿದ ಮೇಲೆ ಒಂದು ಸ್ವಲ್ಪ ವಾರ್ಮ್ ಅಪ್ ಮಾಡಿದ್ಮೇಲೆ ಮಾಡ್ಬೋದು. ಇದನ್ನು 10 to 15 ರೆಪಿಟೇಷನ್ಸ್ ಮಾಡ್ಬೋದು. ನೆಕ್ಸ್ಟ್ ಒನ್ ಲೆಗ್ ಮುಂದೆ, ಒನ್ ಲೆಗ್ ಟು ದ ಸೈಡ್. ಲೆಫ್ಟ್ ಹ್ಯಾಂಡ್ನ ರೇಸ್ ಮಾಡಿ ಸ್ಲೈಟ್ಲಿ ರೀಚ್ ಔಟ್ ಮಾಡಿ. ಎನಿ ಸ್ಟ್ರೆಚ್ 15 to 20 ಸೆಕೆಂಡ್ಸ್ವರೆಗೂ ಹಿಡ್ಕೊಂಡಿರಬೇಕು. 1 ರಿಪಿಟೇಷನ್ ಮಾಡಿ ತೆಗೆದ್ರೆ ಅದರಿಂದೇನು ಬೆನಿಫಿಟ್ಸ್ ಇರಲ್ಲ. ಮಿನಿಮಮ್ 15 to 20 ಸೆಕೆಂಡ್ಸ್ ಇಟ್ಕೊಳ್ಳೇಬೇಕು. ವಿ ಚೇಂಜ್ ದ ಲೆಗ್ನ. ಈ ಸ್ಟ್ರೆಚ್ ಪರ್ಟಿಕ್ಯುಲರ್ಲಿ ಹ್ಯಾಮ್ಸ್ಟ್ರಿಂಗ್ ಮಸಲ್ ಸ್ಟಿಫ್ನೆಸ್ನ ರಿಲೀಸ್ ಮಾಡುತ್ತೆ. ಈಗ ನೋಡೋಣ ಲೋವರ್ ಬ್ಯಾಕ್ ಹಾಗೂ ಅಬ್ಡಾಮಿನಲ್ಸ್ನ ಟೋನ್ ಮಾಡೋಕ್ಕೆ ಹಾಗೂ ಅದನ್ನು ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋಕ್ಕೆ ಏನು ಮಾಡ್ಬೋದು. ಯೋಗನಲ್ಲೇ ತಗೊಳ್ಳೋಣ. ಚಕ್ರಾಸನ ಅನ್ನೋ ಆಸನನ ಈಗ ಡೆಮಾನ್ಸ್ಟ್ರೇಟ್ ಮಾಡ್ತೀನಿ. ಬ್ಯಾಕ್ ಪೇನ್ ಇರೋರು ದಯವಿಟ್ಟು ಇದನ್ನು ಮನೇಲಿ ಟ್ರೈ ಮಾಡಿಬಿಡಿ. ಇದರಲ್ಲಿ 2 ವೇರಿಯೇಷನ್ಸ್ ಇದೆ. ಸಿಂಪಲ್ ವೇರಿಯೇಷನ್, ಲೆಗ್ನ ಹಿಪ್ ತನಕ ತೊಗೊಂಡು ಬನ್ನಿ, ಹ್ಯಾಂಡ್ಸ್ನ ಹಿಂದೆ ಕಳಿಸಿ, ಇಯರ್ ಹತ್ರ ಕ್ಲೋಸ್ ಆಗಿ ಎಲ್ಬೋಸ್ನ ಇಟ್ಕೊಳ್ಳಿ. ಈಗ ಸ್ಲೈಟ್ಲಿ ರೇಸ್ ಮಾಡಿ. ಇದರ ಅಡ್ವಾನ್ಸ್ ವರ್ಷನ್ನ ಟೋಸ್ ರೇಸ್ ಮಾಡ್ಬೋದು. ಮಿನಿಮಮ್ 20 to 30 ಸೆಕೆಂಡ್ಸ್ ಇಟ್ಕೋಬೋದು. ನಿಮ್ಮ ಅಬ್ಡಾಮಿನಲ್ ಮಸಲ್ಸ್ನ ಎಷ್ಟು ಚೆನ್ನಾಗಿ ಸ್ಟ್ರೆಚ್ ಮಾಡ್ತಿದೆ ಅಂತ ನೀವು ಮಾಡ್ತಾ ರಿಯಲೈಸ್ ಆಗುತ್ತೆ. your lower back, hamstrings, quadriceps ಎಲ್ಲ ಟೋನಿಂಗ್ ಮತ್ತು ಫ್ಲೆಕ್ಸಿಬಿಲಿಟಿಗೆ ಈ ಆಸನ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ರಿಲ್ಯಾಕ್ಸ್.
ನೋಡಿದ್ರಲ್ಲ ವೀಕ್ಷಕರೇ, ಫ್ಯಾಷನ್ ಮತ್ತು ಫಿಟ್ನೆಸ್ ಮಹಿಳೆಯರ ಮೆಚ್ಚಿನ ಮತ್ತೆರಡು ಕ್ಷೇತ್ರಗಳು ಅಂತಲೇ ಹೇಳ್ಬೋದು. ನಾಳೆ ಮತ್ತಷ್ಟು ವಿಶೇಷವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. Nous n'a qu'à faire yo whiner, on est un son de qualité. Gardez qui nous qu'a fait yo flipper, comme ça nous qu'a caché vite fait. Le week-end nous qu'a commencé.